everyone fine. ಎಸ್ ನೋಡಿ, ಈ ಬಾರಿಯ ನಮ್ಮ ರಾಜ್ಯದ 3 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆದಿದೆ. ಇದರಲ್ಲಿ ಪ್ರಮುಖವಾಗಿ ತುಂಬಾನೇ ಅಟ್ರಾಕ್ಷನ್ ಅಂತ ಅನ್ಸಿದ್ದು ಅಥವಾ ಕೇಂದ್ರ ಬಿಂದು ಅಂತ ಅನ್ಸಿದ್ದು ಅಥವಾ ಘಟಾನುಘಟಿಗಳೆಲ್ಲ ಹೋಗಿದ್ದು, ಜೊತೆಗೆ ಯಾರು ಗೆಲ್ತಾರೆ ಅನ್ನೋ ಲೆಕ್ಕಾಚಾರ ಅತಿ ಹೆಚ್ಚಾಗಿ ಇರೋದು ಚನ್ನಪಟ್ಟಣ. ಇದು ಈ ಬಾರಿಯ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಕರೆಸ್ಕೊಳ್ತಾ ಇದೆ. ಚನ್ನಪಟ್ಟಣ ಮಹಾ ತೀರ್ಪಿಗೂ ಕೂಡ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಗೊಂಬೆ ನಗರಿಯಲ್ಲಿ ಗೆಲ್ಲೋದು ಯಾರು, ಸೋಲೋದು ಯಾರು? ಸಮೀಕ್ಷೆಯಂತೆ ಗೆದ್ದು ಬೀಗ್ತಾರ ನಿಖಿಲ್ ಕುಮಾರಸ್ವಾಮಿ. ಸಮೀಕ್ಷೆಗಳು ಹೇಳಿರೋದು ನಿಖಿಲ್ ಅವರು ಗೆಲ್ತಾರೆ ಅಂತ. ಕೆಲವೊಮ್ಮೆ ಸಮೀಕ್ಷೆಗಳು ಏನ್ ಹೇಳಿದ್ದೋ ಅದೇ ಆಗಿದ್ದು ಇದೆ, ಕೆಲವೊಮ್ಮೆ ಸ್ವಲ್ಪದ್ರಲ್ಲಿ ಮಿಸ್ ಹೊಡೆದಿದ್ದು ಇದೆ. ಮತದಾರ ಪ್ರಭುಗಳು ಯಾರ ಕೈ ಹಿಡಿದಿದ್ದಾರೆ ಅನ್ನೋದು ಗೊತ್ತಾಗೋದು ಸಂಪೂರ್ಣವಾದ ರಿಸಲ್ಟ್ ಬಂದ್ಮೇಲೆ. ಇವತ್ತು ಸಂಪೂರ್ಣವಾದಂತ ಚಿತ್ರಣ ಸಿಕ್ಕು ಬರುತ್ತೆ. ಇಲ್ಲೂ ಕೂಡ ಸಾಕಷ್ಟು ತಯಾರಿಗಳಾಗಿದ್ವು. ಫ್ಯಾಮಿಲಿ ವರ್ಸಸ್ ಫ್ಯಾಮಿಲಿ ಅನ್ನೋ ಲೆಕ್ಕಾಚಾರ ಇತ್ತು. 2 ಒಕ್ಕಲಿಗ ಸಮುದಾಯದ ಪ್ರಬಲ ಫ್ಯಾಮಿಲಿಗಳು ಇಲ್ಲಿ ಅಖಾಡದಲ್ಲಿ ಜಿದ್ದಿಗೆ ಬಿದ್ದಿತ್ತು. ಒಂದು ಡಿಕೆ ಬ್ರದರ್ಸ್, ಇನ್ನೊಂದು ಕುಮಾರಸ್ವಾಮಿ. HDKಗೆ ಟಕ್ಕರ್ ನೀಡ್ತಾರ ಸಿಪಿ ಯೋಗೇಶ್ವರ ಅನ್ನೋದು ಕೂಡ ಪ್ರಶ್ನೆ. ಎಕ್ಸಿಟ್ ಪೋಲ್ ಉಲ್ಟಾ ಮಾಡ್ತಾರ ಕಾಂಗ್ರೆಸ್ನ ಅಭ್ಯರ್ಥಿ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಸಿಪಿ ಯೋಗೇಶ್ವರ ಅವರು ಬಿಜೆಪಿಯನ್ನ ಬಿಟ್ಟು ಟಿಕೆಟ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ವಾಪಸ್ ತವ್ರ ಮನೆಗೆ ಬಂದು ಕಾಂಗ್ರೆಸ್ಸಿಗೆ ಬಂದು ಸೇರ್ಕೊಂಡು. ಸಿಪಿ ಯೋಗೇಶ್ವರ ಅವರು ಗೆಲ್ತಾರೆ, ಗೆಲ್ಲಬೇಕು, ಗೆಲ್ಲಿಸ್ಬೇಕು ಅಂತ ಕಾಂಗ್ರೆಸ್ನ ನಾಯಕರುಗಳು ಪಣ ತೊಟ್ಟಿದ್ರು. ಅದರಲ್ಲೂ ಪ್ರಮುಖವಾಗಿ ಡಿಕೆ ಬ್ರದರ್ಸ್ ಸಾಕಷ್ಟು ರೀತಿಯಾದಂತಹ ಸ್ಟ್ರಾಟರ್ಜಿಯನ್ನ ಮಾಡಿದ್ರು. ಅವೆಲ್ಲವೂ ಕೂಡ ಕೈ ಹಿಡಿಯುತ್ತಾ ಪ್ರಶ್ನೆ. ಇನ್ನೊಂದು ಕಡೆಯಲ್ಲಿ ಕುಮಾರಸ್ವಾಮಿ ಅವರು ಮತ್ತು ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ಎಲೆಕ್ಷನ್ ಇದೆಯಲ್ಲ, ಇದು ತುಂಬಾನೇ ಇಂಪಾರ್ಟೆಂಟ್ ಎಲೆಕ್ಷನ್. ಒಂದು ವೇಳೆ ಗೆದ್ದಿದ್ದೆ ಆದ್ರೆ ರಿಸಲ್ಟ್ ಏನ್ ಬರುತ್ತೆ, ಈ ಸಮೀಕ್ಷೆಗಳು ಏನ್ ಹೇಳಿದ್ವು ಅದೇ ತರ ನಿಖಿಲ್ ಗೆದ್ದಿದ್ದೆ ಆದ್ರೆ ದೇವೇಗೌಡರ ಕುಟುಂಬದ ವರ್ಚಸ್ಸು ದುಪ್ಪಟ್ಟಾಗತ್ತೆ. ಕುಮಾರಸ್ವಾಮಿ ಅವರ ವರ್ಚಸ್ಸು ಹೆಚ್ಚಾಗತ್ತೆ, ನಿಖಿಲ್ ಕುಮಾರಸ್ವಾಮಿ ಅವರ ವರ್ಚಸ್ಸು ಹೆಚ್ಚಾಗತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕೀಯ ಭವಿಷ್ಯ ಅನ್ನೋದು ಭದ್ರ ಆಗತ್ತೆ. ಸೋಲನ್ನ ಕಂಡಿದ್ದಾರೆ, ಆದ್ರೆ ಈ ಬಾರಿ ಗೆದ್ದೇ ಗೆಲ್ತೀನಿ, ಗೆಲ್ಲಲೇಬೇಕು ಅನ್ನುವಂತ ವಿಶ್ವಾಸದಲ್ಲಿದ್ದಾರೆ. ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಕಸ್ಕೊಳ್ತಿರುವಂತ ಚನ್ನಪಟ್ಟಣದಿಂದಲೇ ನಮ್ಮ ಪ್ರತಿನಿಧಿ ಸ್ವಾಮಿ ಮತ್ತು ಶಶಿ ಇಬ್ರು ಕೂಡ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನೋಡೋಣ ಅಲ್ಲಿನ ಚಿತ್ರಣ ಏನಿದೆ ಎತ್ತ ಎಲ್ಲವನ್ನೂ ಕೂಡ ಕೇಳ್ತಾ ಹೋಗೋಣ. ಮೊದಲಿಗೆ ಸ್ವಾಮಿ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಂತ ಕ್ಷಣ ಬಂದೇ ಬಿಟ್ಟಿದೆ. ಇನ್ನೇನು 1 ಗಂಟೆಲಿ ಮತ ಎಣಿಕೆ ಪ್ರಾರಂಭ ಆಗತ್ತೆ. ಈ ಸ್ಟೂಡೆಂಟ್ಸ್ ಎಕ್ಸಾಮ್ ಅನ್ನ ಬರೆದು ರಿಸಲ್ಟಿಗೆ ಕಾಯ್ತಾ ಇರೋ ತರದ್ದು ಪರಿಸ್ಥಿತಿ ಜನರದ್ದು, ಅಭ್ಯರ್ಥಿಗಳದ್ದು. ಯಾವ ರೀತಿಯಾದಂತ ಒಂದು ಮೂಡಿದೆ, ಹೇಗೆ ನಡೀತಾ ಇದೆ, ಏನೆಲ್ಲ ತಯಾರಿಗಳಾಗಿದ್ವು, ಯಾವೆಲ್ಲ ಸ್ಟ್ರಾಟರ್ಜಿಗಳಾಗಿದ್ವು, ರಿಸಲ್ಟ್ ಬಗ್ಗೆ ಯಾವ ಥರದ ನಿರೀಕ್ಷೆ, ಕುತೂಹಲ ಜನತೆ ಇಟ್ಕೊಂಡಿದ್ದಾರೆ? ನಿತಿ, ಇವತ್ತು ಭಾರಿ ಕುತೂಹಲ ಮೂಡಿಸಿದ್ದಂತಹ ಹಾಗೂ ಹೈ ವೋಲ್ಟೇಜ್ ಜೊತೆಗೆ ಪ್ರತಿಷ್ಠೆಯ ಕಣವಾಗಿದ್ದಂತಹ ಬೊಂಬೆನಾಡು ಚನ್ನಪಟ್ಟಣದ ಉಪಕದನದ ಅಂದ್ರೆ ಬೈ ಎಲೆಕ್ಷನ್ ರಿಸಲ್ಟ್ ಇವತ್ತು ಕೌಂಟಿಂಗ್ ಶುರುವಾಗ್ತಾ ಇದೆ. ಈಗಾಗಲೇ ಕೌಂಟಿಂಗ್ಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಮತದಾನ ಪ್ರಕ್ರಿಯೆಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಈಗ ನಾವು ರಾಮನಗರದಲ್ಲಿರುವಂತಹ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಮುಂಭಾಗ ಇದ್ದೀವಿ. ಇಲ್ಲಿ ಮಸ್ಟರಿಂಗ್ ಕೇಂದ್ರವನ್ನಾಗಿ ಮಾಡಲಾಗಿದೆ. ಪ್ರಮುಖವಾಗಿ ಈಗಾಗಲೇ ಏನು ಮತ ಎಣಿಕೆಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಪ್ರತಿಯೊಬ್ಬರು ಏಜೆಂಟ್ಗಳು ಏನ್ ಬರ್ತಾರೆ ಅಂದ್ರೆ ಅಭ್ಯರ್ಥಿಗಳ ಪರ ಇರುವಂತಹ ಏಜೆಂಟ್ಗಳು ಬರ್ತಾರೆ. ಅವರ ಒಂದು ಗುರುತಿನ ಚೀಟಿಯನ್ನ ಕಡ್ಡಾಯವಾಗಿ ಪರಿಶೀಲಿಸಿ ಅವರನ್ನ ಒಳಗೆ ಬಿಡುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇರೋಂಥದ್ದು. ಎಲ್ಲಾ ರೀತಿಯ ಭದ್ರತೆ ವಿಚಾರವಾಗಿ ಪೊಲೀಸ್ ಅಧಿಕಾರಿಗಳು ಎಲ್ಲಾ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡಿರೋದು. ಜೊತೆಗೆ ಇಲ್ಲಿ ಯಾರು ಕೂಡ ಆ ಜನಗಳು ಸೇರಿದಂತೆ 5 ಜನಕ್ಕಿಂತ ಹೆಚ್ಚು ಗುಂಪು ಸೇರಿದಂತೆ ಮುನ್ನೆಚ್ಚರಿಕೆಯನ್ನು ವಹಿಸುವಂತೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಂದ ಎಲ್ಲಾ ರೀತಿಯ ಸೂಚನೆ ಹಾಗೂ ಆದೇಶಗಳು ಹೊರಡಿಸಿರುವಂತದ್ದು. ಅಂದ್ರೆ ಇಲ್ಲಿ ಯಾವುದೇ ಕೂಡ ಅಭ್ಯರ್ಥಿ ಪರ ಸೆಲೆಬ್ರೇಟ್ ಮಾಡುವುದಂತಾಗಲಿ ಅಥವಾ ಕೂಗು ಜೋರಾಗಿ ಘೋಷಣೆ ಕೂಗುವುದಂತಾಗಲಿ ಮಾಡುವಂತಿಲ್ಲ. ಹಾಗಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ, ಜೊತೆಗೆ ಬರುವಂತಹ ಜನರಿಗೆ ಕೂಡ ಕೆಲವೊಂದು ಸೂಚನೆ ಹಾಗೂ ಎಚ್ಚರಿಕೆಗಳನ್ನ ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಸಾಕಷ್ಟು ಅಂದ್ರೆ ರಾಜ್ಯದಲ್ಲಿ ನಡೆದಿರುವಂತಹ 3 ಕ್ಷೇತ್ರಗಳು, ಶಿಗ್ಗಾಂವ್ ಆಗ್ಬೋದು, ಸಂಡೂರು, ಚನ್ನಪಟ್ಟಣ 3 ಕ್ಷೇತ್ರಗಳಿಗೆ ಇವತ್ತು ರಿಸಲ್ಟ್ ಇದೆ. ಈ 3 ಕ್ಷೇತ್ರಗಳಲ್ಲಿ
ಹೈ ವೋಲ್ಟೇಜ್ ಕ್ಷೇತ್ರವಾಗಿದ್ದು ಚನ್ನಪಟ್ಟಣ, ಬೊಂಬೆನಾಡು ಚನ್ನಪಟ್ಟಣ ಸಾಕಷ್ಟು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಡಲಾಗಿತ್ತು, ವೇದಿಕೆ ಕೂಡ ಆಗಿತ್ತು. ಒಂದು ಕಡೆ DK ಶಿವಕುಮಾರ್ ಅವರ ಒಂದು ಪ್ರತಿಷ್ಠೆಯ ಕಣ, ಮತ್ತೊಂದು ಕಡೆ ಮಾಜಿ ಪ್ರಧಾನಿ ದೇವೇಗೌಡರ ಅವರ ಒಂದು ಪ್ರತಿಷ್ಠೆಯ ಕಣ. ಒಂದು ಚನ್ನಪಟ್ಟಣಕ್ಕೆ ಕುಮಾರಸ್ವಾಮಿ, ಮಾಜಿ CM ಕುಮಾರಸ್ವಾಮಿ ಹಾಗೂ ಹಾಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಏನು ಕೇಂದ್ರಕ್ಕೆ ಹೋಗ್ತಾರೆ, ಅಂದರೆ ಸಂಸತ್ತಿಗೆ ಆಯ್ಕೆ ಆಗ್ತಾರೆ. ಆಯ್ಕೆಯಾದ ಬಳಿಕ ತೆರವಾದ ಕ್ಷೇತ್ರಕ್ಕೆ ಚುನಾವಣೆ ಕೂಡ ನಡೆದಿತ್ತು. ಸಾಕಷ್ಟು ಪ್ರತಿಷ್ಠೆಯ ಕಣವಾಗಿ ಚನ್ನಪಟ್ಟಣ ಕ್ಷೇತ್ರ ವೇದಿಕೆಯಾಗಿತ್ತು. ಅಂದರೆ ಒಂದು ಕಡೆ ಕಾಂಗ್ರೆಸ್ನಿಂದ CP ಯೋಗೇಶ್ವರ್ ಅಭ್ಯರ್ಥಿ ಆದರೆ, ಮತ್ತೊಂದು ಕಡೆ NDA ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಅಖಾಡಕ್ಕೆ ಇಳಿದಿದ್ದು, ಎರಡೂ ಕಡೆ ಅದ್ದೂರಿಯಾದಂಥ ಒಂದು ಪ್ರಚಾರ, ಹಬ್ಬದ ಪ್ರಚಾರ ಕೂಡ ಆಗಿತ್ತು. DCM DK ಶಿವಕುಮಾರ್ ಹಾಗೂ ಮಾಜಿ ಸಂಸದ DK ಸುರೇಶ್ ಅವರು ತಮ್ಮ ಏನು ಹಿಂದಿನ ಸೋಲು, ಅಂದರೆ ಲೋಕಸಭಾ ಚುನಾವಣೆಯ ಸೋಲನ್ನು ತಿರುಗೇಟು ಕೊಡೋದಕ್ಕೆ ಚನ್ನಪಟ್ಟಣ ಗೆಲ್ತೀವಿ ಎಂಬ ಸಾಕಷ್ಟು ರಣತಂತ್ರವನ್ನು ಹೂಡಿದ್ರು. DK ಸುರೇಶ್ ಅವರ ಒಂದು ಸಾರಥ್ಯದಲ್ಲಿ ಸಾಕಷ್ಟು ಒಂದು ಪ್ರಚಾರವನ್ನು ಕೂಡ ನಡೆಸಲಾಯಿತು. ಹಾಗಾಗಿ ಒಂದು ಕಡೆ ಸರ್ಕಾರದ ಪ್ರತಿಷ್ಠೆಯ ಕಣ, ಮತ್ತೊಂದು ಕಡೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಒಂದು ಪ್ರತಿಷ್ಠೆಯ ಕಣ. ಕುಮಾರಸ್ವಾಮಿ ಅವರು ತಮ್ಮ ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕು, JDS ಭದ್ರಕೋಟೆಯನ್ನು ಉಳಿಸ್ಕೊಳ್ಬೇಕು ಎಂಬ ಶಪಥ ಮಾಡಿದ್ರು. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಈ ಗೆಲುವಿನ ಮೂಲಕ ಏನು NDA ಮೈತ್ರಿಕೂಟಕ್ಕೆ ಮುಖಭಂಗ ಮಾಡಬೇಕು, ಅದರಲ್ಲೂ ಚನ್ನಪಟ್ಟಣದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ತಮ್ಮ ಪ್ರಾಬಲ್ಯ ತೋರಿಸಬೇಕು ಅನ್ನೋದು ಕೂಡ ಕಾಂಗ್ರೆಸ್ ನಾಯಕರ ಒಂದು ಲೆಕ್ಕಾಚಾರ. ಹಾಗಾಗಿ ಈ ಪ್ರತಿಷ್ಠೆಯ ಕಣದಲ್ಲಿ ಈಗ ಯಾರು ಬೊಂಬೆನಾಡಿನ ಅಧಿಪತಿ ಆಗ್ತಾರೆ ಅನ್ನೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರೋದು. ಒಂದು ಕಡೆ ಈಗಾಗಲೇ ಎಕ್ಸಿಟ್ ಪೋಲ್ನಲ್ಲೂ ಕೂಡ NDA ಅಭ್ಯರ್ಥಿ ಪರ ಸಾಕಷ್ಟು ಒಲವಿದೆ. ಜೊತೆಗೆ ನನ್ನ ಅಭಿವೃದ್ಧಿ ಕೆಲಸಗಳು ಕೂಡ ನನ್ನ ಕೈ ಹಿಡಿತವೆ, ಹಾಗಾಗಿ ಮನೆ ಮಗನನ್ನ ಬಿಟ್ಕೊಡಲ್ಲ ಎಂಬ ಗೆಲ್ಲುವ ವಿಶ್ವಾಸದಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ CP ಯೋಗೇಶ್ವರ್ ಇದ್ದಾರೆ. ಹಾಗಾಗಿ ಇವತ್ತಿನ ಒಂದು ಮತದಾನದಲ್ಲಿ ಈ ಚನ್ನಪಟ್ಟಣ ಕ್ಷೇತ್ರದ ಮತದಾರ ಪ್ರಭು ಯಾರನ್ನ ಕೈ ಹಿಡಿತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ನೀತಿ ಫೈನ್ ಸ್ವಾಮಿ, ಒಂದ್ ಸೆಕೆಂಡ್ ಹೋಲ್ಡ್ ಆನ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿ. ಎಲ್ಲ ಸಮೀಕ್ಷೆಗಳು ಹೇಳಿರೋ ಹಾಗೇನೆ ಸಮೀಕ್ಷೆಗಳನ್ನ ನಾವು ನೋಡಿದಾಗ ನಿಖಿಲ್ ಗೆಲ್ತಾರೆ ಅನ್ನೋದನ್ನ ಹೇಳ್ತಾ ಇದೆ. ಆ ಸಮೀಕ್ಷೆಗಳನ್ನ ಹುಸಿ ಮಾಡಿ ಯೋಗೇಶ್ವರ್ ಅವರು ಗೆಲ್ತಾರ ಅನ್ನೋದೊಂದು ಪ್ರಶ್ನೆ ಇದೆ. ಯಾಕಂದ್ರೆ ಕೆಲವು ಬಾರಿ ಸಮೀಕ್ಷೆಗಳು ಹೇಳಿದಂಗೆ ಆಗದೆ ಇರೋದನ್ನ ಜಸ್ಟ್ ಮಿಸ್ ಆಗಿರೋದನ್ನ ಕೂಡ ನಾವು ನೋಡಿದ್ದೀವಿ. ಪ್ರಮುಖವಾಗಿ ಚನ್ನಪಟ್ಟಣ ಅಂತ ಬಂದಾಗ ಇಲ್ಲಿ BJP JDS ಕಾಂಗ್ರೆಸ್ ಅನ್ನೋದಕ್ಕಿಂತ ದೇವೇಗೌಡರ ಫ್ಯಾಮಿಲಿ ವರ್ಸಸ್ DK ಬ್ರದರ್ಸ್ ಅನ್ನೋದು ಕೂಡ ಆಗಿತ್ತು. ಸೊ ಈ ಎಲ್ಲ ಲೆಕ್ಕಾಚಾರಗಳನ್ನ ನೋಡಿದಾಗ ಯೋಗೇಶ್ವರ್ ಅವರು ಎಲ್ಲೋ ಒಂದು ಕಡೆಯಲ್ಲಿ ಸೋಲಬಹುದೇನೋ ಅನ್ನೋ ರೀತಿಯಲ್ಲಿ ಆತ್ಮವಿಶ್ವಾಸವನ್ನು ಕೂಡ ಕಳ್ಕೊಂಡು ಮಾತಾಡಿದ್ದು ಇದೆ. ಹಾಗಾಗಿ ಸಮೀಕ್ಷೆಗಳು ಜೊತೆಗೆ ಈ ಫ್ಯಾಮಿಲಿಯ ಬಡಿದಾಟದಲ್ಲಿ ಏನ್ ರಿಸಲ್ಟ್ ಬರಬಹುದು ಅನ್ನೋ ನಿರೀಕ್ಷೆಯನ್ನು ಜನತೆ ಇಟ್ಕೊಂಡಿದ್ದಾರೆ. ಹೌದು ನೀತಿ, ಏನು ಚನ್ನಪಟ್ಟಣ ಉಪಚುನಾವಣಾ ಕಣ ಸಾಕಷ್ಟು ಜಿಜ್ಜಾಜಿದ್ದಿನಿಂದಲೇ ಕೂಡಿತ್ತು. ಯಾಕಂತ ಹೇಳಿದ್ರೆ ಎರಡು ಪ್ರತಿಷ್ಠಿತ ಕುಟುಂಬಗಳ ನಡುವೆ ಈ ಒಂದು ದೊಡ್ಡ ಕಾಳಗವೇ ಕೂಡ ನಡೀತು ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಳೆದ 13ನೇ ತಾರೀಕು ನಡೆದಂಥ ಚುನಾವಣೆಯಲ್ಲಿ ಸಾಕಷ್ಟು ಒಂದು ಏನು ಕಾಂಗ್ರೆಸ್ ವರ್ಸಸ್ JDS ಅಭ್ಯರ್ಥಿಗಳ ನಡುವೆ ಸಾಕಷ್ಟು ಜಿದ್ದಾಜಿದ್ದಿ ಕೂಡ ಏರ್ಪಟ್ಟಿತ್ತು. ಆದರೆ ಅದಾದ ನಂತರದಲ್ಲಿ ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಸಾಕಷ್ಟು ಸರ್ವೆಗಳು ಕೂಡ ಹೇಳಿರ್ತಕ್ಕಂಥದ್ದು NDA ಅಭ್ಯರ್ಥಿಯಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರೆ ಅನ್ನೋ ಒಂದು ಸಮೀಕ್ಷೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದನ್ನು ಹುಸಿ ಮಾಡಿ ಏನಾದರೂ ಯೋಗೇಶ್ವರ್ ಅವರು ವಿಜಯದ ಪತಾಕೆಯನ್ನು ಹಾರಿಸ್ತಾರೆ ಅನ್ನೋ ಒಂದು ಕುತೂಹಲ ಕೂಡ ಆಗಿರ್ತಕ್ಕಂಥದ್ದು. ಇದೆಲ್ಲದಕ್ಕೂ ಕೂಡ ಇವತ್ತಿನ ಏನು ಚನ್ನಪಟ್ಟಣ ಕ್ಷೇತ್ರದ ಮತದಾರರು 13ನೇ ತಾರೀಕು ಒಂದು ಮತವನ್ನು ಹಾಕಿದ್ದಾರೆ. ಆದರೆ ಇವತ್ತಿನ ಒಂದು ಮತ ಎಣಿಕೆ ಕಾರ್ಯ ಸಂಪೂರ್ಣವಾಗಿ ಪೂರ್ಣಗೊಂಡ ನಂತರ ಸಂಪೂರ್ಣ ಚಿತ್ರಣ ಹೊರಬೀಳತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಎರಡೂ ಕುಟುಂಬಗಳು ಅಂದರೆ ಜಿದ್ದಾಜಿದ್ದಿಗೆ ಬಿದ್ದಂಥ ಅದರಲ್ಲೂ ಕೂಡ ಏನು DCM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರ ಬ್ರದರ್ಸ್ ಮತ್ತೆ ಕುಮಾರಸ್ವಾಮಿ ಅವರ ನಡುವೆ ನೇರ ಜಿದ್ದಾಜಿದ್ದಿಗೆ ಕಾರಣವಾಗಿ ಮತಕ್ಷೇತ್ರ ಅಂದ್ರೆ ಅದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಹೀಗಾಗಿ ಈ ಕ್ಷೇತ್ರದ ಮತದಾರರು ಯಾರ ಕೈ ಹಿಡಿತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಈಗಾಗಲೇ ಚನ್ನಪಟ್ಟಣ ಉಪಚುನಾವಣೆಯ ವಿಧಾನಸಭಾ ಕ್ಷೇತ್ರದ ಏನು ಮತ ಎಣಿಕೆಗೆ ಎಲ್ಲಾ ಸಕಲ ಸಿದ್ಧತೆಗಳು ಕೂಡ ನಡೆದಿರ್ತಕ್ಕಂಥದ್ದು. ಅಂದ್ರೆ ಏನು ಅಭಿವೃದ್ಧಿ ವಿಚಾರವನ್ನ ಮುಂದಿಟ್ಕೊಂಡು ಈಗಾಗಲೇ ಎರಡೂ ಅಭ್ಯರ್ಥಿಗಳು ಕೂಡ ಮತವನ್ನು ಕೇಳಿ ಈಗಾಗಲೇ ಮತದಾರರು ಕೂಡ ಈಗ ತಮ್ಮ ನಿರ್ಧಾರವನ್ನ ಮಾಡಿರ್ತಕ್ಕಂಥದ್ದು. ಆದ್ರೆ ಯಾರಿಗೆ ವಿಜಯ ಮಾಲೆ ದೊರಕುತ್ತೆ ಅಂದ್ರೆ ಚನ್ನಪಟ್ಟಣದ ಪಟ್ಟಾಭಿಷೇಕ ಯಾರಿಗೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಒಂದು ನಿಟ್ಟಿನಲ್ಲಿ ಹಿಗಲೂರು ಡ್ಯಾಮ್ನ ನಿರ್ಮಾಣ ಮಾಡಿದಂಥ ದೇವೇಗೌಡರ ಕೊಡುಗೆ ಚನ್ನಪಟ್ಟಣ ಕ್ಷೇತ್ರಕ್ಕೆ ಸಾಕಷ್ಟಿದೆ ಅಂತೇಳಿ JDS ಮತ್ತೆ ಏನು BJPಯ ಮುಖಂಡರುಗಳು ಸಾಕಷ್ಟು ಒಂದು ತಮ್ಮ ಪ್ರಚಾರದ ವೇಳೆ ಪ್ರಚಾರವನ್ನ ಮಾಡಿದ್ರು. ಅಂದ್ರೆ ತಮ್ಮ ಭಾಷಣದುದ್ದಕ್ಕೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಕೊಂಡು ಬಂದ್ರು. ಆದ್ರೆ ಏನು CP ಯೋಗೇಶ್ವರ್ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಂಥವ್ರು ಕೂಡ ನಾನು ಭಗೀರಥ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟರು. ಅಂದ್ರೆ 108 ಕೆರೆಗಳನ್ನ ತುಂಬಿಸಿದ್ದೇನೆ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಯಾರ ಕೈ ಮೇಲಾಗುತ್ತೆ ಅನ್ನೋದು ಕೂಡ
ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಅಂದರೆ ಚುನಾವಣಾ ನಂತರ ಏನು ಕಾಂಗ್ರೆಸ್ ಅಭ್ಯರ್ಥಿ CP ಯೋಗೇಶ್ವರ್ ಅವರು ಕೊಟ್ಟಂಥ ಒಂದು ಹೇಳಿಕೆ ಸಾಕಷ್ಟು ಕ್ಷೇತ್ರದಲ್ಲೂ ಕೂಡ ರಾಜ್ಯಾದ್ಯಂತ ಒಂದು ರೀತಿ ಸಂಚಲನವನ್ನು ಕೂಡ ಸೃಷ್ಟಿ ಮಾಡಿತ್ತು. ಹೀಗಾಗಿ ಇವತ್ತಿನ ಮತ ಎಣಿಕೆ ಯಾರ ಪರವಾಗಿ ಬರುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಈ ಒಂದು ಮತ ಎಣಿಕೆ ಕಾರ್ಯದಲ್ಲಿ ಯಾರಿಗೆ ವಿಜಯಮಾಲೆಯನ್ನು ತೊಡಿಸ್ತಾರೆ ಚನ್ನಪಟ್ಟಣದ ಜನರು, ಅಂದರೆ ಯಾರ ಪರವಾಗಿ ಮತವನ್ನು ಹಾಕಿದ್ದಾರೆ ಅನ್ನೋ ಸ್ಪಷ್ಟ ಚಿತ್ರಣ ಕೂಡ ಗೊತ್ತಾಗ್ಲಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಶಶಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.